ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಈಗಾಗಲೇ ದನದಾಹಿ ಮಾನವನ ಆಸೆಗಾಗಿ ಇವತ್ತು ಅರಣ್ಯ ಪ್ರದೇಶಕ್ಕೆ ಹಾನಿ ಉಂಟಾಗ್ತಾ ಇರತಕ್ಕಂಥದ್ದು, ಅರಣ್ಯ ಪ್ರದೇಶ ನಿರಂತರವಾಗಿ ಅಭಿವೃದ್ಧಿಯ ಹೆಸರಿನಲ್ಲಿ ಒತ್ತುವರಿ ಆಗ್ತಾ ಇರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಅರಣ್ಯ ಪ್ರದೇಶ ಒತ್ತುವರಿಯ ಪರಿಣಾಮವಾಗಿ ಮಾನವನ ಅತಿ ಆಸೆಯಿಂದಾಗಿ ಇವತ್ತು ಮಳೆಗಾಲದಲ್ಲಿ ಗುಡ್ಡ ಕುಸಿತದಂತಹ ಪ್ರಕರಣಗಳು, ವಿಕೋಪದಂತಹ ಪ್ರಕರಣಗಳು ಇವತ್ತು ವರದಿಯಾಗಿರತಕ್ಕಂಥದ್ದು ನಮ್ಮ ಕಣ್ಣು ಮುಂದೆನೇ ಇದೆ. ಕಳೆದ 2-3 ತಿಂಗಳ ಹಿಂದೆ ಅಷ್ಟೇ ಉತ್ತರ ಕನ್ನಡ ಜಿಲ್ಲೆಯ ಸಿರೂರು ಗುಡ್ಡ ಕುಸಿತ ಆಗಿರ್ಬೋದು, ಅದೇ ರೀತಿಯಾಗಿ ಕೇರಳ ರಾಜ್ಯದ ಒಂದು ವಯನಾಡಿನಲ್ಲಿ ಆಗಿರ್ತಕ್ಕಂಥ ಭೂ ಕುಸಿತ ಏನಿದೆ, ಇದು ನಿಜಕ್ಕೂ ಕೂಡ ಮಾನವನ ವಿನಾಶದ ಮುನ್ಸೂಚನೆ ಅಂತಲೇ ಹೇಳ್ಬೋದು. ಯಾಕಂದರೆ ಮಾನವನ ಅತಿ ಆಸೆಯಿಂದಾಗಿ ಇವತ್ತು ಅರಣ್ಯ ಪ್ರದೇಶ ಪ್ರತಿ ವರ್ಷ ಕ್ಷೀಣಿಸ್ತಾ ಬರ್ತಾ ಇದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು, ಅರಣ್ಯ ಪ್ರದೇಶವನ್ನು ಉಳಿಸಬೇಕು, ಪ್ರಾಣಿ ಸಂಕುಲವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಕೊಡುಗೆಯನ್ನಾಗಿ ನೀಡಬೇಕು ಎನ್ನುವ ಒಂದು ಮಹತ್ತರವಾದ ಹೆಜ್ಜೆಯನ್ನು ಈಗಾಗಲೇ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಇಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಪ್ರಶಂಸನೀಯ ಅಂತಲೇ ಹೇಳ್ಬೋದು. ವಯನಾಡು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಿರೂರು ಗುಡ್ಡ ಕುಸಿತ ಆದ ಬಳಿಕ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಅರಣ್ಯ ಮತ್ತು ಪರಿಸರ ಜೀವಿಶಾಸ್ತ್ರ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ರಾಜ್ಯಾದ್ಯಂತ ಗಿಡ ಮರಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತ ಆಗಿರ್ತಕ್ಕಂಥದ್ದು. ಒತ್ತುವರಿ ಆಗಿರ್ತಕ್ಕಂಥ ಅರಣ್ಯ ಪ್ರದೇಶಗಳನ್ನು ತೆರವುಗೊಳಿಸುವಂಥ ಕಾರ್ಯದಲ್ಲಿ ಈಗಾಗಲೇ ಅಧಿಕಾರಿಗಳು ಕೂಡ ತೊಡಗಿಸಿಕೊಂಡಿರ್ತಕ್ಕಂಥದ್ದು. ಆದರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರ ಜಿಲ್ಲೆಯಲ್ಲಿಯೇ ಈ ಒಂದು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರತಕ್ಕಂಥ ಪಟ್ಟಾ ಲ್ಯಾಂಡ್ನಲ್ಲಿ ಅವ್ಯಾಹತವಾಗಿ ಕೆಂಪು ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆಯಿಂದ ಅರಣ್ಯ ಪ್ರದೇಶಕ್ಕೆ ಹಾನಿಯ ಜೊತೆಗೆ ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಕುಲಕ್ಕೂ ಕೂಡ ಇವತ್ತು ಕಂಟಕ ಎದುರಾಗಿರ್ತಕ್ಕಂಥದ್ದು. ಹಾಗಿದ್ರೆ ಇದು ಎಲ್ಲಿ ನಡೀತಾ ಇದೆ ಅಕ್ರಮ ಕಲ್ಲು ಗಣಿಗಾರಿಕೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆ ಏನಿದೆ, ಬೀದರ್ ತಾಲೂಕಿನ ಯದ್ಲಾಪುರ ಗ್ರಾಮ ಅಂದರೆ ಚಿಟ್ಟ ಕಾಯ್ದಿಟ್ಟ ಅರಣ್ಯ ಪ್ರದೇಶಕ್ಕೆ ಹೊಂದಿಟ್ಟುಕೊಂಡಿರ್ತಕ್ಕಂಥ ಯದ್ಲಾಪುರ ಗ್ರಾಮದ ಹೊರವಲಯದ ಪಟ್ಟಾ ಲ್ಯಾಂಡ್ನಲ್ಲಿ ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆ ನಡೀತಾ ಇರತಕ್ಕಂಥದ್ದು. ಈ ಪಟ್ಟಾ ಲ್ಯಾಂಡ್ನಲ್ಲಿ ಏನು ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ, ಈ ಒಂದು ಗಣಿಗಾರಿಕೆ ನಡೆಸಲಿಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿಯನ್ನು ಪಡೆದುಕೊಂಡಿಲ್ಲ. ಮತ್ತು ಪಟ್ಟಾ ಲ್ಯಾಂಡ್ ಅಂತ ಹೇಳ್ತಾರೆ, ಆದರೆ ಪಟ್ಟಾ ಲ್ಯಾಂಡ್ನಲ್ಲಿ ತಮ್ಮ ಬಾರ್ಡರನ್ನು ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಆ ಮಾಲೀಕರು ಮಾಡಿಲ್ಲ. ಹೀಗಾಗಿ ಮುಂದೊಂದಿನ ಅರಣ್ಯ ಪ್ರದೇಶ ಒತ್ತುವರಿ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಎಂಬ ಮಾತು ಕೂಡ ಈಗಾಗಲೇ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇರತಕ್ಕಂಥದ್ದು. ಈ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡು ನಡೀತಾ ಇದ್ದರೂ ಕೂಡ ಈ ಒಂದು ಗಣಿಗಾರಿಕೆ ನಡೀತಾ ಇರೋದು ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಇದೆಯೋ ಅಥವಾ ಗೊತ್ತಿದ್ರೂ ಅಧಿಕಾರಿಗಳು ಸುಮ್ಮನೆ ಕೂತಿದ್ದಾರೋ, ಮತ್ತು ಪಟ್ಟಾ ಲ್ಯಾಂಡ್ನಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಿದೆ ಅನ್ನೋ ಒಂದು ವಿಷಯ ಈಗಾಗಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿದ್ರೂ ಕೂಡ ಯಾಕೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಕ್ಕಂಥ ದಂಧೆಕೋರರ ವಿರುದ್ಧ ಇಲಾಖೆಯ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗ್ತಿಲ್ಲ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಒಂದು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಕೇವಲ ಯದ್ಲಾಪುರ ಗ್ರಾಮದ ಹೊರವಲಯದಲ್ಲಿ ಮಾತ್ರ ನಡೀತಾ ಇಲ್ಲ. ಈ ಒಂದು ಅಕ್ರಮ ಕೆಂಪು ಕಲ್ಲು ಗಣಿಗಾರಿಕೆ ಜಿಲ್ಲೆಯಾದ್ಯಂತ ವ್ಯಾಪಿಸಿದೆ ಅಂತ. ಬೀದರ್ ಜಿಲ್ಲೆಯ ಮಣ್ಣಾಕೇಳಿ, ಮಣ್ಣಳ್ಳಿ, ಚಟ್ನಳ್ಳಿ, ಅಣದೂರ, ಹುಮ್ನಾಬಾದ್ ತಾಲೂಕಿನ ಕೆಲವೊಂದಿಷ್ಟು ಭಾಗ ಮತ್ತು ಬಸವ ಕಲ್ಯಾಣದ ಕೆಲವೊಂದಿಷ್ಟು ಭಾಗದಲ್ಲಿ ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆ ಅವ್ಯಾಹತವಾಗಿ ನಡೀತಾ ಇರತಕ್ಕಂಥದ್ದು. ಈ ಒಂದು ಕೆಂಪು ಕಲ್ಲಿಗೆ ಬೀದರ್ ಜಿಲ್ಲೆಯಾದ್ಯಂತ ವ್ಯಾಪಕವಾದಂಥ ಡಿಮ್ಯಾಂಡ್ ಇರತಕ್ಕಂಥದ್ದು. ಸಾಕಷ್ಟು ಜನರು ಇದೇ ಒಂದು ಕಲ್ಲನ್ನು ಕಟ್ಟಲಿಕ್ಕೆ, ಇನ್ನಿತರ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಈ ಒಂದು ಕೆಂಪು ಕಲ್ಲನ್ನೇ ಬಳಸ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಲ್ಲಿಗೆ ಭಾರಿ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದು. ರಾಜ್ಯದ ಬೆರಳೆಣಿಕೆಯಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಈ ಒಂದು ಕೆಂಪು ಕಲ್ಲು ಸಿಗ್ತಾ ಇರತಕ್ಕಂಥದ್ದು. ಎಲ್ಲೆಲ್ಲಿ ಈ ಒಂದು ಕೆಂಪು ಕಲ್ಲು ಗಣಿಗಾರಿಕೆ ಹೇರಳವಾಗಿ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ, ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿಯ ಕೆಲವೊಂದಿಷ್ಟು ಭಾಗ, ಈ ಒಂದು ಏನೋ ಅತಿಯಾಗಿ ಹೇರಳವಾಗಿ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಕೆಂಪು ಕಲ್ಲು ಹೇರಳವಾಗಿ ಸಿಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬೀದರ್ ಜಿಲ್ಲೆಯೂ ಹೊರತಾಗಿಲ್ಲ. ಬೀದರ್ ಜಿಲ್ಲೆಯೂ ಕೂಡ ಹೇರಳವಾಗಿ ವ್ಯಾಪಕವಾಗಿ ಮಳೆ ಬೀಳ್ತಕ್ಕಂಥ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಒಂದು ಕೆಂಪು ಕಲ್ಲು ಸಿಗ್ತಾ ಇದೆ ಮತ್ತು ಇದಕ್ಕೆ ಬೇಡಿಕೆ ಕೂಡ ಅಷ್ಟೇ ಇದೆ. ಈ ಒಂದು ಬೇಡಿಕೆ ಹೆಚ್ಚಾಗಿರೋದ್ರಿಂದ ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಅಕ್ರಮ ದಂಧೆಕೋರರು ತಮ್ಮ ಪಟ್ಟಾ ಲ್ಯಾಂಡ್ಗಳಲ್ಲಿ ಮತ್ತು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ತಮ್ಮ ಜಮೀನುಗಳಲ್ಲಿ ಗಣಿ ಮತ್ತು ಭೂ ವಿಜ್ಞಾನಕ್ಕೆ ಇಲಾಖೆಯ ಯಾವುದೇ ಒಂದು ಅನುಮತಿಯನ್ನು ಪಡೆಯದೆ ಈ ಒಂದು ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಕೆಂಪು ಕಲ್ಲನ್ನು ಒಂದು ಕಲ್ಲು ಪೀಸಿಗೆ 18 ರಿಂದ 20 ರೂಪಾಯಿಯಂತೆ ಮಾರಾಟ ಮಾಡ್ತಾರೆ. ಮತ್ತು 250 ಕಲ್ಲು, ಒಂದು ಟ್ರ್ಯಾಕ್ಟರ್ ಕಲ್ಲಿಗೆ
ಸುಮಾರು 4,500 5,000 ಈ ಒಂದು ಕಲ್ಲನ್ನು ಮಾರಾಟ ಮಾಡಲಾಗುತ್ತೆ. ಮತ್ತು ಈ ರೀತಿಯಾಗಿ ಮಾರಾಟ ಮಾಡಿ ಅಧಿಕ ಆದಾಯವನ್ನು ಅಕ್ರಮ ದಂಧೆಕೋರರು ಗಳಿಸ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಅಪಾರವಾದಂಥ ನಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬರ್ತಕ್ಕಂಥ ರಾಜಸ್ವ ಇವತ್ತು ಅಕ್ರಮ ದಂಧೆಕೋರರಿಂದ ಸಿಗ್ತಾ ಇಲ್ಲ. ಮತ್ತು ಅನುಮತಿ ಪಡೆದರೆ ಅಷ್ಟೇ ಈ ಒಂದು ರಾಜಸ್ವ ಸಿಗುತ್ತೆ. ಈ ಒಂದು ಅನುಮತಿ ಪಡೆಯದೇ ಇರುವುದರಿಂದ ಈ ರಾಜಸ್ವ ಸಿಗ್ತಾ ಇಲ್ಲ. ಕೆಲವೊಂದಿಷ್ಟು ಕಡೆ ಏನು ಪರವಾನಗಿಯನ್ನು ತಾತ್ಕಾಲಿಕ 1 ವರ್ಷದವರೆಗೆ ಪರವಾನಗಿಯನ್ನು ಪಡೆದು ಈಗಾಗಲೇ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದರು. ಈ ಒಂದು ಏನು ತಾತ್ಕಾಲಿಕ ಪರವಾನಗಿ ಏನಿದೆ ಇದು ಕೂಡ ಎಕ್ಸ್ಪೈರ್ ಆಗಿರ್ತಕ್ಕಂಥದ್ದು. ಎಕ್ಸ್ಪೈರ್ ಆದರೂ ಕೂಡ ಬಹುತೇಕ ಕಡೆಗಳಲ್ಲಿ ಇನ್ನೂ ಕೂಡ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇರತಕ್ಕಂಥದ್ದು. ಹಾಗಿದ್ರೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಂಡಿದೆ, ಇಲ್ಲಿವರೆಗೂ ಅಕ್ರಮ ದಂಧೆಯನ್ನು ನಡೆಸ್ತಕ್ಕಂಥ ಯಾರ್ಯಾರ ವಿರುದ್ಧ ಪ್ರಕರಣ ದಾಖಲಾಗಿದೆ, ಎಷ್ಟು ಪ್ರಕರಣಗಳು ದಾಖಲಾಗಿದೆ, ಮತ್ತು ಅಕ್ರಮ ದಂಧೆಕೋರರಿಂದ ಎಷ್ಟು ದಂಡವನ್ನು ವಸೂಲಿ ಮಾಡಿದ್ದಾರೆ ಅನ್ನೋದನ್ನು ಸ್ವತಃ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಹೇಳಿದರೆ, ಹಾಗಿದ್ರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ. ಸೊ ನಮ್ಮ ಇಲಾಖೆ ವತಿಯಿಂದ 2024-25ನೇ ಸಾಲಿನಲ್ಲಿ ಅಕ್ರಮವಾಗಿ ಏನು ಲ್ಯಾಟ್ರೈಟ್ ಕೆಮಿಕಲ್ ಗಣಿಗಾರಿಕೆ ಇದು ಮಾಡ್ತಾವ್ರಲ್ಲ, ಸೊ ಇದರಲ್ಲಿ ನಾವು ಅಂದಾಜು 30 ಪ್ರಕರಣಗಳ ಪತ್ತೆ ಹಚ್ಚಿ ಅಂದಾಜು 8,34,000 ಪೆನಾಲ್ಟಿ ಇದು ಮಾಡಿಬಿಟ್ಟು ಸರ್ಕಾರಕ್ಕೆ ಜಮೆ ಮಾಡಿ ಈ ವರ್ಷದಲ್ಲಿ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಜಾಗದಲ್ಲಿ ಏನಾದರೂ ಮೈನಿಂಗ್ ಆಗ್ತಾ ಇದೆ ಜಂಟಿಯಾಗಿ ಪರಿಶೀಲನೆ ಮಾಡಿಬಿಟ್ಟು ಅವರು ನಾವು ಮಾಡ್ತೀವಿ. DF ಅವ್ರ ಜೊತೆ ಮಾತಾಡೈತೆ. ಈಗ ಸಪೋಸ್ ಆದರೆ ಅರಣ್ಯ ಪ್ರದೇಶದಲ್ಲಿ ಏನಾದರೂ ಆಗ್ತಾ ಇದ್ದರೆ ಆ ಥರ ಏನಾದರೂ ಇದ್ದರೆ ಅದು ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ ಖಂಡಿತ. ಇದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ವಿಶ್ವನಾಥ್ ಅವರ ಮಾತು. ವಿಶ್ವನಾಥ್ ಅವರು ಈಗಾಗಲೇ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ದಂಡವನ್ನು ಹಾಕಿದ್ದಾರೆ, ಕೇಸನ್ನು ದಾಖಲು ಮಾಡಿದ್ದಾರೆ. ಆದರೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಲಾಖೆ ವಿಫಲ ಆಗ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಈಗ ಕಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳಿಗೆ ಇದೆಲ್ಲ ಅಕ್ರಮ ಗಣಿಗಾರಿಕೆ ನಡೀತಾ ಇದ್ದರೂ ಕೂಡ ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ, ಯಾಕೆ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಿಲ್ಲ, ಯಾಕೆ ಅಕ್ರಮವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಬೀದರ್ ಜಿಲ್ಲೆಯಾದ್ಯಂತ ಇರ್ತಕ್ಕಂಥದ್ದು. ಸದ್ಯ ಏನು ಕಾದಿಟ್ಟ ಅರಣ್ಯ ಪ್ರದೇಶದಲ್ಲಿ ಪಕ್ಕದಲ್ಲಿಯೇ ಏನು ಪಟ್ಟಾ ಲ್ಯಾಂಡ್ನಲ್ಲಿ ಇಂತಹ ಒಂದು ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಈ ಒಂದು ಕಲ್ಲು ಗಣಿಗಾರಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅರಣ್ಯ ಸಚಿವರು ಮುಂದಾಗ್ತಾರಾ, ಅರಣ್ಯ ಇಲಾಖೆಯ ಅಧಿಕಾರಿಗಳು ಮುಂದಾಗ್ತಾರಾ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಮುಂದಾಗ್ತಾರಾ, ಇದಕ್ಕೆ ಪೊಲೀಸ್ ಇಲಾಖೆಯು ಕೂಡ ಸಾಥ್ ನೀಡುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ವಿಶೇಷ. ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.